ಅಯ್ಯಯ್ಯೋ ಯಜಮಾನ್ರೆ, ಕಾಲು ಸುಟ್ಟೋಗ್ದಿರೋ ಹಾಗೆ ಏನೋ ಮಾಟ ಮಾಡಿದಾಳೆ ಸಕ್ಕು. ನಿಮ್ ಕತೆ ಮುಗೀತು. ಅಯ್ಯಯ್ಯೋ, ಗುಡಿ ಬಾಗ್ಲು ತಾನಾಗ್ತಾನೆ ತೆರ್ಕೊಂಡ್ವು. ನಮ್ಮ ಉಪಾಯ ತಲೆ ಕೆಳಗ್ ಮಾಡ್ಬಿಟ್ಲು. ಓ, ನಮ್ ಕತೆ ಮುಗೀತು. ಎಷ್ಟು ಹೊಗಳಿದರೂ ಸಾಲದು ಸ್ವಾಮಿ. ಅವಳ ಸಹಾಯಕ್ಕೆ ಯಾರೂ ಇಲ್ಲದಿದ್ದರೂ ನಿಮಗಾಗಿ ಪರೀಕ್ಷೆಗಳನ್ನು ಎದುರಿಸುತ್ತಿದ್ದಾಳೆ. ನೀನು ನನ್ನನ್ನು ಅನುಮಾನಿಸುತ್ತಿದ್ದೀಯಾ? ಮತ್ಯಾರನ್ನು ಅನುಮಾನಿಸಲಿ? ಪಾಪ, ಅವಳು ನಿಮ್ಮನ್ನು ನಂಬಿ ಪರೀಕ್ಷೆಗಳನ್ನು ಎದುರಿಸುತ್ತಿದ್ದಾಳೆ. ಮೆಣಸಿನಕಾಯಿ ತಿಂದಳು, ಮುಳ್ಳಿನ ಹಾರವನ್ನು ಕೊರಳಿಗೆ ಧರಿಸಿದಳು. ಅವಳು ಕಷ್ಟಗಳನ್ನು ಅನುಭವಿಸುತ್ತಿರುವುದು ನಿಮಗಾಗಿಯೇ ಅಲ್ಲವೇ ಸ್ವಾಮಿ? ನಿಮ್ಮನ್ನು ಬಂಧ ವಿಮುಕ್ತರನ್ನಾಗಿಸಬೇಕು, ನಿಮ್ಮನ್ನು ಪೂಜಿಸಬೇಕು, ನಿಮಗೆ ಬೆಣ್ಣೆ ತಿನ್ನಿಸಬೇಕು. ಆದರೆ ಅವಳ ಪ್ರತಿ ಪರೀಕ್ಷೆಯನ್ನು ನೀವು ವಿಫಲಗೊಳಿಸಿದಿರಿ. ಅವಳ ನೋವನ್ನು ನಿಮ್ಮ ನೋವೆಂದು ಪರಿಗಣಿಸಲಿಲ್ಲ. ಅವಳಿಗಾಗಿ ನೀವು ಏನನ್ನು ಮಾಡಲಿಲ್ಲ. ಅವಳ ಬೆಂಬಲಕ್ಕಾಗಿ ನೀವು ನಿಲ್ಲಲಿಲ್ಲ. ಯಾಕೆ ಹೀಗೆ ಮಾಡುತ್ತಿದ್ದೀರಿ? ಕಂದ ಸಕ್ಕು ಕೆಂಡದ ಮೇಲೆ ನಡೆಯುವಾಗ ನೀವು ಅವಳ ಪುಟ್ಟ ಪಾದಗಳು ಸುಡದ ಹಾಗೆ ನಿಮ್ಮ ಅಂಗ ಇಟ್ಟು ರಕ್ಷಿಸಿದ್ದೀರಾ? ಹೌದು ತಾನೇ? ಪಾಂಡುರಂಗ, ಏನಂದ್ರೆ ನಿಮಗೇನಾಯ್ತು ರೀ? ಯಾಕ ತರ ಕಿರಿಚ್ಕೊಂಡ್ರಿ? ಉಮಾ, ಇದು ಕನ್ಸ ಅಥವಾ ಇದೇನಾದ್ರೂ ನಿಜನಾ? ನನಗೆ ಪಾಂಡುರಂಗ ಕಾಡಿಸ್ಕೊಂಡ. ಉಮಾ. ಏನು? ಪಾಂಡುರಂಗ ಕಾಡಿಸ್ಕೊಂಡ. ನಂಗೀಗ ತುಂಬಾ ಸಂತೋಷ ಆಗ್ತಾ ಇದೆ. ನಂಗೆ ನಂಬಿಕೆ ಇದೆ ಉಮಾ, ನಮ್ ಸಕ್ಕುಗೆ ಯಾವ ತೊಂದರೆನೂ ಆಗಿರಲ್ಲ. ಪಾಂಡುರಂಗನ ದರ್ಶನ ಆದ್ಮೇಲೆ ನಂಗೆ 1000 ಆನೆ ಬಲ ಬಂದಾಗಿದೆ. ಪಾಂಡುರಂಗ ಸಕ್ಕುಗೆ ಸ್ನೇಹಿತ ಅಲ್ವಾ? ಅವಳನ್ನ ಅವನೇ ಕಾಪಾಡ್ತಾನೆ.